ಸುದೀಪ್, ಕ್ವಶನ್ ನಂಬರ್ 1. ನಾವಿಬ್ರು ಸೇರಿ ಒಂದು ಸಿನಿಮಾ ಮಾಡಿದ್ದೀವಿ. ಅದರಲ್ಲಿ ಒಬ್ರು ಬ್ಯಾಟು, ಇನ್ನೊಬ್ರು ವಿಕೆಟು ಅಂತ ಎಲ್ಲೋ ಒಂದು ಕಡೆಯಿಂದ ಕೇಳಿದೆ. ನಮ್ಮಿಬ್ಬರ ಮಧ್ಯ ಬ್ಯಾಟ್ ಯಾರು, ವಿಕೆಟ್ ಯಾರು, ಆನ್ಸರ್ ಮಾಡಿ. ಓಕೆ, ಗುಡ್ ನೈಟ್. ಮುಕುಂದ ಆಗಿರೋ ಒಪಿ ಸರ್ ಅವರಿಗೆ ಈ ಕಿಚ್ಚನ ನಮಸ್ಕಾರ. ಆಕ್ಚುಲಿ ಮುರಾರಿಯ ನಮಸ್ಕಾರ. ನಿನ್ನೆ ರಾತ್ರಿ ನನಗೊಂದು ಪ್ರಶ್ನೆ ಹಾಕಿದ್ರೆ, ನಮ್ಮಿಬ್ಬರ ಮಧ್ಯೆ ಬ್ಯಾಟ್ ಯಾರು, ವಿಕೆಟ್ ಯಾರು ಅಂತ. ಸೊ ದಿಸ್ ಇಸ್ ಆನ್ಸರ್ ಟು ಯು. ಕ್ರಿಕೆಟಲ್ಲಿ ಬಾಲ್ ಬಹಳ ಇಂಪಾರ್ಟೆಂಟ್ ಒಪಿ ಸರ್. ಸೊ ಬಾಲ್ ಯಾರು ಅಂತ ತಾವು ನನಗೆ ಫಸ್ಟ್ ಹೇಳಿ, ಆಮೇಲೆ ನಮ್ಮಿಬ್ಬರ ಮಧ್ಯೆ ಬ್ಯಾಟ್ ಯಾರು, ವಿಕೆಟ್ ಯಾರು ಅಂತ ಹೇಳ್ತೀನಿ. ನಾವು ಐ ಆಮ್ ವೇಟಿಂಗ್ ಫಾರ್ ಯುವರ್ ಆನ್ಸರ್. ಸುದೀಪ್, ಬಾಲ್ ಯಾರು ಅಂತ ನೀವು ಕೇಳ್ತಾ ಇದ್ದೀರಾ. ಮೊದಲು ಆ ಬಾಲು ಕಾರ್ಕ್ ಬಾಲ, ಟೆನ್ನಿಸ್ ಬಾಲ, ಲೆದರ್ ಬಾಲ, ಇಲ್ಲ ಬ್ಲೋ ಆಗಿರೋ ಟುಸ್ ಬಾಲ ಅಂತ ನೀವು ಹೇಳಿ. ಆಮೇಲೆ ಆ ಬಾಲ್ ಯಾರು ಅಂತ ನಾನು ಹೇಳ್ತೀನಿ. ನೌ ದ ಬಾಲ್ ಈಸ್ ಇನ್ ಯುವರ್ ಕೋರ್ಟ್. ಒಪಿ ಸರ್, ಗುಡ್ ಮಾರ್ನಿಂಗ್. ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡ್ತಾ ಇದ್ದೀನಿ. ತಾವು ಕೇಳಿದ್ರಿ ಲೆದರ್ ಬಾಲ, ಟೆನ್ನಿಸ್ ಬಾಲ, ಟುಸ್ ಬಾಲ ಅಂತ. ಸರ್, ನನ್ನ ಪ್ರಕಾರ ಬಾಲ್ ಅಂದ್ರೆ ಸಿಚುವೇಶನ್ ಸರ್. ಬೇರೆ ಬೇರೆ ರೀತಿ ಸಿಚುವೇಶನ್ಸು ಬರ್ತಾ ಇರುತ್ತೆ ನಮಗೆ. ಬ್ಯಾಟ್ ಅನ್ನೋದು ಬುದ್ಧಿವಂತಿಕೆ. ಸೊ ಆ ಬುದ್ಧಿವಂತಿಕೆ ಅನ್ನೋ ಬ್ಯಾಟ್ನ ಇಟ್ಕೊಂಡು ಬರ್ತಾ ಇರೋ ಸಿಚುವೇಶನ್ಸ್ನ ನಾವು ಹೇಗೆ ಫೇಸ್ ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ವಿಕೆಟ್ ಅನ್ನೋದು ಜೀವನ ಸರ್. ಈ ಸಿಚುವೇಶನ್ಸ್ನ ನಾವು ಕರೆಕ್ಟಾಗಿ ಹ್ಯಾಂಡಲ್ ಮಾಡಲಿಲ್ಲ ಅಂದರೆ ಐ ಥಿಂಕ್ ವಿಕೆಟ್ ಉದುರೋಗುತ್ತೆ. ಸೊ ನನ್ನ ಪ್ರಕಾರ ಬಾಲ್ ಅನ್ನೋದು ಸಿಚುವೇಶನ್, ಬ್ಯಾಟ್ ಅನ್ನೋದು ಬುದ್ಧಿವಂತಿಕೆ, ವಿಕೆಟ್ ಅನ್ನೋದು ಜೀವನ. ನಿಮ್ಮ ಪ್ರಶ್ನೆಗೆ ಉತ್ತರ ಕರೆಕ್ಟಾಗಿ ಕೊಟ್ಟಿದ್ದೀನಿ ಅಂತ ನಾನು ಅನ್ಕೊಂಡಿದ್ದೀನಿ. ಈಗ ತಾವು ಹೇಳಬೇಕು ನನಗೆ ಕರೆಕ್ಟಾ ರಾಂಗಾ ಅಂತ. ಸುದೀಪ್, ಕಾಂಪಿಟೇಷನ್ ಅಂದ್ರೆ ಏನು? ನಿಮ್ಮ ಜೊತೆ ನೀವು ಕಾಂಪೀಟ್ ಮಾಡಿಕೊಂಡು ಗೆಲ್ಲಕ್ಕೆ ಇಷ್ಟಪಡ್ತೀರಾ, ಬೇರೆಯವ್ರ ಜೊತೆ ಕಾಂಪೀಟ್ ಮಾಡಿ ಗೆಲ್ಲಕ್ಕೆ ಇಷ್ಟಪಡ್ತೀರಾ? ನನಗೆ ತುಂಬ ಫ್ರ್ಯಾಂಕ್ ಒಪಿನಿಯನ್ ಬೇಕು. ಓಕೆ, ನಮಸ್ತೆ ಒಪಿ ಸರ್. ಕಾಂಪಿಟಿಷನ್ ಸರ್, ನನಗೆ ಗೊತ್ತಿರೋ ಹಾಗೆ ಒಬ್ಬರೇ ಬಂದಿರೋದು ಸತ್ಯ, ಒಬ್ಬರೇ ಹೋಗೋದು ಸತ್ಯ. ಹೋಗೋದು ಕೂಡ ಸತ್ಯ ಅಂದಮೇಲೆ ಇನ್ನೊಬ್ಬರ ಮೇಲೆ ಚಾಲೆಂಜ್ ಮಾಡೋ ಅರ್ಥ ಇಲ್ಲ ಸರ್. ನಾವೇ ಇಂಪರ್ಫೆಕ್ಟ್, ನಮ್ಮಲ್ಲೇ 1000 ಕೊರತೆ ಇದೆ. ಇನ್ನೊಬ್ರಿಗೆ ನಾವು ಹೇಗೆ ಸರ್ ಚಾಲೆಂಜ್ ಮಾಡೋಕ್ಕಾಗತ್ತೆ? ನಮ್ಮನ್ನು ನಾವು ಗೆಲ್ಲಬೇಕು ಸರ್ ಫಸ್ಟ್. ಐ ಥಿಂಕ್ ವಿ ಶುಡ್ ವಿನ್ ಅವರ್ ಸೆಲ್ವ್ಸ್. ನಮ್ಮ ನೆನ್ನೆಕ್ಕಿಂತ ಇವತ್ತು ಹೇಗೆ ಬೆಟರ್ ಮಾಡೋಕ್ಕಾಗುತ್ತೆ? ನಮ್ಮ ಹಿಂದಿನ ಸಿನಿಮಾಕ್ಕಿಂತ ಇವತ್ತು ನಾವೇನು ಬೆಟರ್ ಮಾಡೋಕ್ಕಾಗುತ್ತೆ? ನಿರ್ಮಾಪಕರು, ಡಿಸ್ಟ್ರಿಬ್ಯೂಟರ್ಸ್ಗಳು ಅಂತ ಬಂದಾಗ ಹಿಂದಿನ ಸಿನಿಮಾಕ್ಕಿಂತ ಈ ಸಿನಿಮಾದಲ್ಲಿ ಅವ್ರಿಗೇನು ಚೆನ್ನಾಗಿ ಮಾಡ್ಕೊಡೋಕ್ಕಾಗುತ್ತೆ? ಜನಗಳಿಗೆ ಏನು ಹೊಸ್ತು ಹೇಳೋಕ್ಕಾಗುತ್ತೆ? ನಮ್ಮ ಜೀವನನ ನಾವು ಹೇಗೆ ಬೆಟರ್ ಮಾಡ್ಕೊಳಕ್ಕಾಗುತ್ತೆ? ನೆನ್ನೇನೋ ಮಾಡಿರ್ತೀವಿ, ಕೆಲವು ಮಾಡಿರಲ್ಲ. ಮಾಡೋಕ್ಕಾಗದಿರೋದು ಹೇಗೆ ಮಾಡೋಕ್ಕಾಗುತ್ತೆ? ಮಾಡಿರೋದನ್ನು ಹೇಗೆ ಇಂಪ್ರೂವ್ ಮಾಡ್ಕೊಳಕ್ಕಾಗುತ್ತೆ? ಐ ಥಿಂಕ್ ಇಂಪರ್ಫೆಕ್ಷನ್ಸಲ್ಲಿರೋ ನಾವು ಆದಷ್ಟು ಸರಿ ಇರೋ ಪ್ರಯತ್ನ ಪಡೋದೇ ಒಂದು ದೊಡ್ಡ ಕಾಂಪಿಟೇಷನ್ ಸರ್. ಐ ಥಿಂಕ್ ಫಾರ್ ಮಿ ಕಾಂಪಿಟೇಷನ್ ಇಸ್ ಆಲ್ ಅಬೌಟ್ ಮೀ. ಐ ನೀಡ್ ಟು ಬಿಕಮ್ ಬೆಟರ್. ಐ ನೀಡ್ ಟು ಬಿಕಮ್ ಅ ಬೆಟರ್ ಹ್ಯೂಮನ್. ಐ ನೀಡ್ ಟು ಬಿಕಮ್ ಅ ಬೆಟರ್ ಆ್ಯಕ್ಟರ್. ಸೊ ಮೈ ಚಾಲೆಂಜಸ್ ಫಾರ್ ಮೈ ಸೆಲ್ಫ್ ಆಲ್ವೇಸ್. ನನ್ನ ಹಿಂದಿನ ದಿನಕ್ಕೆ ನಾನು ಹಾಕೊಳ್ಳೋ ಇವತ್ತಿನ ಚಾಲೆಂಜ್, ಅದೇ ನನಗೆ ಕಾಂಪಿಟೇಷನ್ ಸರ್, ನಾಟ್ ವಿತ್ ಸಂಬಡಿ ಎಲ್ಸ್. ಸೊ ಇದು ನನ್ನ ಫ್ರ್ಯಾಂಕ್ ಆನ್ಸರ್. ಸೊ ನಿಮ್ಮ ಮುಂದಿನ ಪ್ರಶ್ನೆ ಕಾಯ್ತಾ ಇರ್ತೀನಿ ನಾನು. ಹ್ಯಾವ್ ಅ ಗುಡ್ ಡೇ. ಸುದೀಪ್, ಒಂಥರ ಚೆನ್ನಾಗಿದೆ. ಬಟ್ ಆದರೆ ನೀವು ಹೇಳೋ ಪ್ರಕಾರ ನಮ್ಮ ಜೊತೆ ನಾವೇ ಕಾಂಪೀಟ್ ಮಾಡ್ಕೊಬೇಕು ಅಂತ. ಹಾಗಾದರೆ ನಾವೇ ಒಂದು ಪಿಕ್ಚರ್ನ ವಿಡಿಯೋ ಶೂಟ್ ಮಾಡಿಕೊಂಡು ಅದನ್ನು ನಮ್ಮ ಹೋಮ್ ಥಿಯೇಟ್ರಲ್ಲೇ ಹಾಕ್ಕೊಂಡು ನೋಡಿ, ಇದಿನ್ನೂ ಸರಿ ಇಲ್ಲ, ಇದಕ್ಕಿಂತ ಬೆಟ್ರ್ ಮಾಡಬೇಕು ಅಂತ ಮತ್ತು ಇನ್ನೊಂದು ಸಿನಿಮಾ ಮಾಡಿ, ಇನ್ನೊಂದು ಹಾಗೆ ನೋಡ್ಕೊಂಡು ನಮ್ಮನ್ನು ನಾವು ಇಂಪ್ರೂವ್ ಮಾಡಿಕೊಂಡು ಖುಷಿಯಾಗಿರ್ಬೋದಲ್ವ? ಯಾಕೆ ಇದನ್ನು ಪಬ್ಲಿಕ್ಕೆ ರಿಲೀಸ್ ಮಾಡ್ತಿದ್ದಂಗೆ ಕಾಂಪಿಟೇಷನ್ ಆಗ್ಬಿಡಲ್ವಾ? ಕಾಂಪಿಟೇಷನ್ ಅಂದರೆ ಇನ್ನೊಬ್ಬರ ಜೊತೆಲಿದ್ರೆ ತಾನೇ ಕಾಂಪಿಟೇಷನ್ನು. ನನಗೆ ಸ್ವಲ್ಪ ಕನ್ಫ್ಯೂಷನ್ ಇದೆ, ಸ್ವಲ್ಪ ಕ್ಲಾರಿಟಿ ಕೊಡ್ತೀರಾ? ಇಷ್ಟೊತ್ತು ನಾನು ಯೋಚನೆ ಮಾಡ್ತಾ ಇದ್ದೆ, ಉಪೇಂದ್ರ ಅವರು ಯಾಕೆ ಆಕ್ಚುಲಿ ಒಂದು ತರಲೆ ಪ್ರಶ್ನೆ ಕೇಳಿಲ್ಲ ಅಂತ. ಯಾಕಂದ್ರೆ ನಿಮ್ಮ ಮುಖದ ಮೇಲಿರೋ ಲಘುನೇ ಹೇಳುತ್ತೆ ಎಷ್ಟು ತರಲೆ ಪ್ರಶ್ನೆ ಇದೆ ಅಂತ. ಬಟ್ ಆದರೂ ನಾನು ಉತ್ತರ ಕೊಡ್ತೀನಿ ಇದಕ್ಕೆ. ಸರ್, ನಾವು ಕಲಾವಿದರಾಗಿರೋದೇ ಕಲೆನ ಮೆಚ್ಕೊಂಡು. ಇಲ್ಲಿ ನೋಡಿ, ಎಲ್ಲ ಸಾಧನೆ ಮಾಡಿರುವಂಥ ವ್ಯಕ್ತಿಗಳಿದ್ದಾರೆ. ಇಂಥದ್ರಲ್ಲೂ ನಮ್ಗೊಂದು ಫೋಟೋ ಬಿಡಬೇಕು, ನಾವು ಏನೋ ಸಾಧನೆ ಮಾಡಬೇಕು, ಜನಗಳನ್ನ ಸಂಪಾದನೆ ಮಾಡಬೇಕು ಅಂತ ಸರ್, ಅದಕ್ಕೆ ಕಲಾವಿದರಾಗಿದ್ದು. ಬಟ್ ಹಾಗಂದ್ಬಿಟ್ಟು ಜನಗಳನ್ನ ಸಂಪಾದನೆ ಮಾಡೋಕ್ಕೆ, ಸಾಧನೆಗಳನ್ನ ಮಾಡೋಕ್ಕೆ ಇನ್ನೊಬ್ಬರಿಗೆ ಚಾಲೆಂಜ್ ಮಾಡಿನೇ ನಾವು ಆಗಬೇಕಾಗಿಲ್ಲ, ಕಾಂಪೀಟ್ ಮಾಡಿನೇ ಆಗಬೇಕಾಗಿಲ್ಲ ಅನ್ನೋದು ನಂದು. ಈಗ ನೋಡಿ, ಇನ್ನೊಬ್ರು ಗೆಲ್ಲೋದ್ರಿಂದ ನಾವು ಸೋಲಲ್ಲ, ಇಲ್ಲ ಅವ್ರು ಸೋಲೋದ್ರಿಂದ ನಾವು ಗೆಲ್ಲಲ್ಲ. ನಾವು ಗೆಲ್ಲೋದು ನಮ್ಮ ಶ್ರಮದಿಂದ, ಸೋಲೋದು ನಮ್ಮ ತಪ್ಪಿನಿಂದ. ಸೊ ಅದೇ ನಾನು ಹೇಳಿರೋ ಕಾಂಪಿಟೇಷನ್ ಅಂದರೆ. ಇಲ್ಲಿ
ನಾವು ಹೋಮ್ ಥಿಯೇಟ್ರಲ್ಲಿ ಹಾಕೊಂಡು ನಮ್ಮ ಪಿಕ್ಚರ್ಗಳನ್ನ ನೋಡ್ಬೋದು, ವಿಚ್ ವಿ ಡೂ. ಬಟ್ ಸಾಧನೆ ಬರಲ್ಲ ಸರ್ ಅವಾಗ, ಕಲಾವಿದರಾಗಿ ಉಪಯೋಗ ಇಲ್ಲ. ನಾನು ಆ ಪರ್ಸ್ಪೆಕ್ಟಿವಲ್ಲಿ ಮಾತಾಡ್ತಾ ಇದ್ದೀನಿ. ಆ್ಯಂಡ್ ನಾವು ಸಾಧನೆ ಮಾಡೋದೇ ಜನಗಳ ಮಧ್ಯೆ ಹೋದಾಗ. ಬಟ್ ಕಾಂಪೀಟ್ ಮಾಡಿನ ಸಾಧನೆ ಮಾಡಬೇಕಾಗಿಲ್ಲವಲ್ಲ ಸರ್. ಇನ್ನೊಬ್ಬರು ಕಾಂಪಿಟೇಷನಿಂದ ಯಾವತ್ತೂ ನಾವು ಸಾಧನೆಗಳನ್ನ ಮಾಡೋಕ್ಕಾಗಿಲ್ಲ. ಅದು ಒಂದು ರನ್ನಿಂಗ್ ರೇಸ್ ಇರ್ಬೋದು, ಇನ್ನೊಂದು ಸ್ಪೋರ್ಟ್ಸ್ ಇರ್ಬೋದು, ಅದಿರ್ಬೋದು. ನಮ್ಮದೊಂದು ಅದ್ಭುತವಾದಂಥ ಒಂದು ಪ್ರೊಫೆಷನ್ ಇದೆಯಲ್ಲ ಸರ್, ಕಲೆಯಲ್ಲಿ ಕಾಂಪಿಟೇಷನ್ ಬೇಡ ಸರ್. ಕಲೆಯಲ್ಲಿ ಬೇಕಾಗಿರೋದು ಕಲೆ ಮಾತ್ರ. ನಾನು ಆ ದೃಷ್ಟಿಯಲ್ಲಿ ಹೇಳ್ತಾ ಇದ್ದೀನಿ. ಆ್ಯಂಡ್ ಅಫ್ಕೋರ್ಸ್ ನಾವು ಜೀವನದಲ್ಲಿ ಮುಂದೆ ಹೋಗೋದಕ್ಕೆ ಇನ್ನೊಬ್ರು ಸೋಲ್ಬೇಕಾಗಿಲ್ಲ, ಇನ್ನೊಬ್ರು ಗೆದ್ದು ನಾವು ಸೋಲಲ್ಲ. ಹಾಗೆ ನಮಗೆ ಕಾಂಪಿಟೇಷನ್ ನೆಸೆಸಿಟಿ ಇಲ್ಲ ಸರ್. ಇಲ್ಲಿ ಪ್ರತಿಯೊಬ್ಬರದ್ದು ಫೋಟೋ ಏನೇನು ಬಿದ್ದಿದೆಯಲ್ಲ ನಮ್ಮ ಗೋಡೆ ಮೇಲೆ, ನಾನು ಭಾಳ ಇಷ್ಟಪಟ್ಟು ಹಾಕೊಂಡಿರುವಂಥ ದೊಡ್ಡ ದೊಡ್ಡ ವ್ಯಕ್ತಿಗಳು ನಮ್ಮ ಚಿತ್ರರಂಗದ, ಇವರೆಲ್ಲ ಇಲ್ಲಿ ಬಿದ್ದಿರೋದು ಇನ್ನೊಬ್ರನ್ನ ಚಾಲೆಂಜ್ ಮಾಡಿ ಅಲ್ಲ ಸರ್, ಅವ್ರಿಗೆ ಚಾಲೆಂಜ್ ಮಾಡಿಕೊಂಡು ಒಳ್ಳೊಳ್ಳೆ ಸಾಧನೆ ಮಾಡಿರೋದ್ರಿಂದ. ಅದನ್ನು ನಾನು ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಅಫ್ಕೋರ್ಸ್ ನಿಮ್ಮಷ್ಟೇ ತರಲೆ ಉತ್ತರ ಅಂತೂ ನನಗೆ ಕೊಡಕ್ಕೆ ಬಂದಿಲ್ಲ, ಅಟ್ಲೀಸ್ಟ್ ಸ್ವಲ್ಪ ಮಟ್ಟಿಗೆ ಹೇಳಿದ್ದೀನಿ ಅಂತ ನನ್ನ ನಂಬಿಕೆ. ಮುಂದಿನ ಪ್ರಶ್ನೆ ಸರ್. ನಮಸ್ಕಾರ ಸುದೀಪ್, ಗುಡ್ ಮಾರ್ನಿಂಗ್. ಭಾಳ ಚೆನ್ನಾಗಿ ಎಲ್ಲ ಕ್ವಶನ್ಗೆ ಆನ್ಸರ್ ಮಾಡಿದ್ದೀರಾ. ಒಂದೇ ಒಂದು ಪರ್ಸ್ನಲ್ ಕ್ವಶನ್ ನಿಮಗೆ ನೇರವಾಗಿ ಕೇಳಬೇಕು ಅಂತ ಆಸೆ. ಏನಂದರೆ, ನಿಮ್ಮ ಲೈಫಲ್ಲಿ ನಿಮ್ಮ ಆ್ಯಂಬಿಷನ್ ಏನು ಅಚೀವ್ ಮಾಡಬೇಕು ಲೈಫಲ್ಲಿ ಅಂದ್ಕೊಂಡಿದ್ದೀರಾ? ಇದು ಮಾಡಿದ್ರೆ ನಾನು ಸಂಪೂರ್ಣ ತೃಪ್ತ, ನಾನು ಅದನ್ನು ಟಚ್ ಮಾಡಿದೆ ಅನ್ನೋದು ಏನು ನಿಮ್ಮ ಲೈಫಲ್ಲಿ? ನಮಸ್ತೆ ಒಪಿ ಸರ್. ಆಂಬಿಷನ್ ಏನಿಲ್ಲ ಸರ್, ಒಂದು ಟೈಮಲ್ಲಿತ್ತು ಸರ್. ನಿಮ್ಮಂಥ ಹಿರಿಯರನ್ನ ನೋಡಿ, ನಿಮ್ಮಂಥ ಕಲಾವಿದರನ್ನ ನೋಡಿ, ನಿರ್ದೇಶಕರು ನೋಡಿ, ಹಿರಿಯ ಕಲಾವಿದರು ನೋಡಿ ಒಂದು ಟೈಮಲ್ಲಿತ್ತು. ನಾವು ಆ ಮಟ್ಟಿಗೆ ಬೆಳೆಯೋಕ್ಕಾಗತ್ತಾ, ಬೆಳಿತೀವ, ಚಿತ್ರರಂಗ ನಮಗೆ ಕೈ ಹಿಡಿಯುತ್ತಾ, ಜನ ನಮಗೆ ಕೈ ಹಿಡಿತಾರಂತ ನನಗೆ ಅನಿಸ್ತಾ. ಹಾಗೆ ಅದೆಲ್ಲ ಆಗಿದೆ ಸರ್. ಸಿನಿಮಾ ನಮಗೆ ಕೈ ಹಿಡಿತು, ಜನ ಕೈ ಹಿಡಿಯೋದು ಬಿಡಿ ಅತಿ ಹೆಚ್ಚು ಪ್ರೀತಿ ತೋರಿಸಿದ್ದಾರೆ. ಇದಕ್ಕಿನ್ನ ಇನ್ನೂ ಕೇಳೋಕೆ ಹೋದ್ರೆ ನೀವು ಹೇಳಿದಾಗೆ ನಮ್ಗಿನ್ನ ದೊಡ್ಡ ಬೆಗ್ಗರ್ಸ್ ಯಾರೂ ಇರೋಲ್ಲ ಸರ್. ಆ್ಯಂಡ್ ಆಂಬಿಷನ್ ಅನ್ನೋದೇನಿದೆ ಇದಕ್ಕೆ ಎಂಡೇ ಇಲ್ಲ ಸರ್. ಇವತ್ತೊಂದು ಆಸೆ ಇಟ್ಕೊಂಡು ಅದು ಮುಗಿಯೋಷ್ಟ್ರೊಳಗೆ ಇನ್ನೊಂದು ಬೇಕು ಅನಿಸುತ್ತೆ, ಇನ್ನೊಂದೇನೋ ಬೇಕು ಅನಿಸುತ್ತೆ. ಇರೋದು ಉಳಿಸ್ಕೊಂಡು ಹೋಗೋಣ ಸರ್. ವಿ ಆರ್ ಆಲ್ರೆಡಿ ಸೋ ಗಿಫ್ಟೆಡ್. ಎಲ್ಲ ಕೊಟ್ಟಿದ್ದಾನೆ ಭಗವಂತ ನಮಗೆ. ಕೊಟ್ಟಿರ್ಬೇಕಾದ್ರೆ ಇದರಲ್ಲಿ ಏನಾದ್ರು ಉಪಯೋಗದ್ದೇನಾದ್ರು ಮಾಡೋಕ್ಕಾಗತ್ತಾ ಮಾಡೋಣ. ಇದ್ರ ಮೇಲೆ ಸಂಪೂರ್ಣ ಅನ್ನೋದು ನಮಗೆ ಬಿಟ್ಟಿದ್ದು. ಖುಷಿ ಇರೋದ್ರಲ್ಲಿ ಹುಡುಕ್ಬೇಕು ಅಂತ ಹೇಳ್ತಾರಲ್ಲ ಸರ್, ಅದನ್ನು ಮಾಡ್ತಾ ಇದ್ದೀನಿ ಅಷ್ಟೇ. ಆ್ಯಂಡ್ ಐ ಥಿಂಕ್ ಐ ಆಮ್ ವೆರಿ ವೆರಿ ಹ್ಯಾಪಿ ದಟ್ ಈ ಮಟ್ಟಿಗೆ ಬರ್ತೀವಿ ಅಂತಾನೆ ಇಲ್ಲಿವರೆಗೆ ಭಗವಂತ ನಮಗೆ ಕರ್ಕೊಂಬರ್ತಾನೆ ಅಂತಲೇ ನಾವು ಅಂದ್ಕೊಂಡಿಲ್ಲ. ಬಂದಮೇಲೆ ಇದ್ರ ಮೇಲೆ ಆಸೆ, ಆಂಬಿಷನ್ಸ್ ಇಲ್ಲ ಸರ್ ನನಗೆ. ಅಫ್ಕೋರ್ಸ್ ಪರ್ಸ್ನಲಿ ಐ ಆಮ್ ಅ ವೆರಿ ಇಂಪರ್ಫೆಕ್ಟ್ ಪರ್ಸನ್ ಟ್ರೈಂಗ್ ಟು ಗೆಟ್ ಬೆಟರ್. ಐ ಹೋಪ್ ಐ ಕ್ಯಾನ್. ದಟ್ಸ್ ಇಟ್ ಸರ್. ಮುಂದಿನ ಪ್ರಶ್ನೆ. ಸೂಪರ್, ತುಂಬ ಚೆನ್ನಾಗಿ ಆನ್ಸರ್ ಮಾಡಿದ್ದೀರಾ. ಆದರೂ ಕಲೆ ಇಲ್ಲದ ಕಲೆ ಇಲ್ಲ ಕಾಂತ, ಕಲೆಗೆ ಬೆಲೆ ಕಟ್ಟುವ ಗಾಂಧಿನಗರದ ತಲೆ ಇರುವವರೆಗೂ ಶಿಲೆ ಕಾಣುವುದಲ್ಲದೆ ಕಲೆಯಲ್ಲಿ ಕಾಣುವುದು ಕಾಂತ. ಐ ಲೈಕ್ ಇಟ್. ಮೈ ನೆಕ್ಸ್ಟ್ ಕ್ವಶನ್ ಇಸ್ ಕಮಿಂಗ್ ಸೂನ್. ಓಕೆ, ಈ ವಿಡಿಯೋ ಕ್ಲಿಪ್ ನಿಮ್ಗೆ ಇಷ್ಟ ಆಯಿತಾ? ಇನ್ನೇನು ನೋಡ್ತಿದ್ದೀರಿ? ಬೇಗ ಕಮೆಂಟ್ ಮಾಡಿ. ಆ್ಯಂಡ್ ಫಾರ್ ಫರ್ದರ್ ಅಪ್ಡೇಟ್ಸ್ ಸಬ್ಸ್ಕ್ರೈಬ್ ಟು ನಮ್ಮ KFI, ದಟ್ ಈಸ್ ನಮ್ಮ ಕನ್ನಡ ಫಿಲಮ್ ಇಂಡಸ್ಟ್ರಿ.